ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಚೈತನ್ಯ ಪಾಠಶಾಲೆ. ನಾವಿವತ್ತು ಪ್ರಮುಖ ಯೋಜನೆಗಳು ಕರ್ನಾಟಕ ಸರ್ಕಾರ ಜಾರಿ ತಂದಿರುವಂಥ 2025 ಮತ್ತು 26ನೇ ಸಾಲಿನಲ್ಲಿ ಬಂದಿರುವಂಥ ಪ್ರಮುಖ ಯೋಜನೆಗಳನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ರೈತರು ಮತ್ತು ಕೃಷಿ ಬಗ್ಗೆ ಇದೆ. 2025 ಮತ್ತು 26ನೇ ಸಾಲಿನ ಬಜೆಟ್ನಲ್ಲಿ ಘೋಷಿಸಲಾದ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯ ಮುಖ್ಯ ಉದ್ದೇಶವೇನು? ಆಪ್ಷನ್ ಎ ರೈತರಿಗೆ ಉಚಿತ ವಿದ್ಯುತ್ ಒದಗಿಸುವುದು. ಆಪ್ಷನ್ ಬಿ ಉತ್ಪಾದನೋತ್ತರ ಚಟುವಟಿಕೆಗಳಾದ ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವುದು. ಆಪ್ಷನ್ ಸಿ ನಗರ ಪ್ರದೇಶಗಳಲ್ಲಿ ಕೃಷಿ ಭೂಮಿ ಖರೀದಿಸಲು ಧನ ಸಹಾಯ ಮಾಡುವುದು. ಆಪ್ಷನ್ ಡಿ ರೈತರ ಮಕ್ಕಳಿಗೆ ಉಚಿತ ಶಿಕ್ಷಣ ಒದಗಿಸುವುದು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ಪಾದನೋತ್ತರ ಚಟುವಟಿಕೆಗಳಾದ ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವುದು. ಸೊ ಇದನ್ನು ಮುಂದಿನ 3 ವರ್ಷಗಳಲ್ಲಿ 100 ಕೋಟಿ ರು ವೆಚ್ಚದಲ್ಲಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ, ಮೌಲ್ಯವರ್ಧನೆಯನ್ನು ಗುರಿ ಹೊಂದಲಾಗಿದೆ. ಪ್ರಶ್ನೆ 2, ಕಬ್ಬು ಬೆಳೆಗಾರರಿಗೆ ನೇರವಾಗಿ 2025-26ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ನೀಡಿರುವ ಹೆಚ್ಚುವರಿ ಮೊತ್ತ ಎಷ್ಟು? ಆಪ್ಷನ್ ಎ ಪ್ರತಿ ಟನ್ಗೆ 25 ರೂಪಾಯಿ. ಆಪ್ಷನ್ ಬಿ ಪ್ರತಿ ಟನ್ಗೆ 50 ರೂಪಾಯಿ. ಆಪ್ಷನ್ ಸಿ ಪ್ರತಿ ಟನ್ಗೆ 75 ರೂಪಾಯಿ. ಆಪ್ಷನ್ ಡಿ ಪ್ರತಿ ಟನ್ಗೆ 100 ರೂಪಾಯಿ. ಉತ್ತರ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪ್ರತಿ ಟನ್ಗೆ 50 ರೂಪಾಯಿ. ಕರ್ನಾಟಕ ಸರ್ಕಾರ 2025 ಮತ್ತು 26ನೇ ಸಾಲಿನಲ್ಲಿ ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಮತ್ತು ಲಾಭ ಆಗಲಿ ಅಂತ ಹೆಚ್ಚುವರಿಯಾಗಿ ಪ್ರತಿ ಟನ್ಗೆ 100 ರೂಪಾಯಿ ಕೊಡಲು ನಿರ್ಧರಿಸಿದೆ. ಅದರಲ್ಲಿ ಸರ್ಕಾರದ ಪಾಲು 50 ರೂಪಾಯಿ ನೇರವಾಗಿ ರೈತರ ಖಾತೆಗೆ ಜಮಾ ಆಗುತ್ತೆ. ಅದಕ್ಕಾಗಿ 300 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದೆ. ಈ ಸಲ 2025 ಮತ್ತು 26ನೇ ಸಾಲಿನಲ್ಲಿ 300 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದೆ ಕರ್ನಾಟಕ ಸರ್ಕಾರ. ಮೂರನೇ ಪ್ರಶ್ನೆ, 2026 ಮತ್ತು 27ನೇ ಸಾಲಿನ ಬಜೆಟ್ನಲ್ಲಿ ಘೋಷಿಸಲಾದ ಸಸ್ಯ ಸಂಜೀವಿನಿ ಯೋಜನೆಯ ಉದ್ದೇಶವೇನು? ಆಪ್ಷನ್ ಎ ಹೊಸ ತಳಿಗಳ ಬೀಜಗಳನ್ನು ವಿತರಿಸುವುದು. ಆಪ್ಷನ್ ಬಿ ಬೆಳೆಗಳಿಗೆ ನೀರಾವರಿ ಸೌಲಭ್ಯ ಒದಗಿಸುವುದು. ಆಪ್ಷನ್ ಸಿ ಬೆಳೆಗಳಲ್ಲಿನ ಕೀಟ ಮತ್ತು ರೋಗಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಮಾಡಿ ಜೈವಿಕ ಕೀಟನಾಶಕಗಳ ಮೂಲಕ ನಿರ್ವಹಿಸುವುದು. ಆಪ್ಷನ್ ಡಿ ರೈತರಿಗೆ ಸಾವಯವ ಗೊಬ್ಬರ ಉಚಿತವಾಗಿ ನೀಡುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳೆಗಳಲ್ಲಿನ ಕೀಟ ಮತ್ತು ರೋಗಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಮಾಡಿ ಜೈವಿಕ ಕೀಟನಾಶಕಗಳ ಮೂಲಕ ನಿರ್ವಹಿಸುವುದು. ಕೀಟ ಮತ್ತು ರೋಗಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಮಾಡಿ ಜೈವಿಕ ಕೀಟನಾಶಕಗಳ ಮೂಲಕ ನಿರ್ವಹಿಸುವುದು. ಹಾಗಂದರೆ ಯಾವುದೇ ಕೆಮಿಕಲ್ ಪೆಸ್ಟಿಸೈಡ್ಸ್ನ ಯೂಸ್ ಮಾಡ್ದಲೇ ನಾವು ಸಾವಯವ ಜೈವಿಕ ವಿಧಾನದ ಮೂಲಕ ನಾವು ಕೀಟಗಳನ್ನ ನಾಶ ಮಾಡೋ ಅಂಥದ್ದನ್ನು 2026 ಮತ್ತು 27ನೇ ಬಜೆಟ್ ಸಾಲಿನಲ್ಲಿ ಸಸ್ಯ ಸಂಜೀವಿನಿ ಯೋಜನೆ ಅಂತ ಘೋಷಣೆ ಮಾಡಿದ್ದಾರೆ. ಪ್ರಶ್ನೆ ಸಂಖ್ಯೆ 4, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ KSCST 2025 ಮತ್ತು 26ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಪ್ರಾರಂಭಿಸಿರುವ ಯೋಜನೆ ಯಾವುದು? ಆಪ್ಷನ್ ಎ ಉಚಿತ ಪಠ್ಯಪುಸ್ತಕ ವಿತರಣೆ. ಆಪ್ಷನ್ ಬಿ 49ನೇ ಸರಣಿಯ ವಿದ್ಯಾರ್ಥಿ ಯೋಜನಾ ಕಾರ್ಯಕ್ರಮ ಸ್ಟೂಡೆಂಟ್ ಪ್ರಾಜೆಕ್ಟ್ ಪ್ರೋಗ್ರಾಮ್ SSP. ಆಪ್ಷನ್ ಸಿ ಪ್ರತಿಭಾ ಹುಡುಕಾಟ ಪರೀಕ್ಷೆ. ಆಪ್ಷನ್ ಡಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 49ನೇ ಸರಣಿಯ ವಿದ್ಯಾರ್ಥಿ ಯೋಜನಾ ಕಾರ್ಯಕ್ರಮ. KSCST 2025 ಮತ್ತು 26ನೇ ಸಾಲಿಗೆ 49ನೇ ಸರಣಿಯ ವಿದ್ಯಾರ್ಥಿ ಯೋಜನಾ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಇದರಲ್ಲಿ BE, MTech, MSc ಮುಂತಾದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಸಲ್ಲಿಸಿದ ಯೋಜನಾ ಪ್ರಸ್ತಾವನೆಗೆ ಪ್ರೋತ್ಸಾಹಧನನ ಕರ್ನಾಟಕ ಸರ್ಕಾರ ನೀಡುತ್ತದೆ. ಪ್ರಶ್ನೆ ಸಂಖ್ಯೆ 5, 2026 ಮತ್ತು 27ನೇ ಸಾಲಿನ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗಾಗಿ ಪ್ರಾರಂಭಿಸಲಾಗುವ ವಸತಿ ಶಾಲೆಗಳ ಹೆಸರೇನು? ಆಪ್ಷನ್ ಎ ಮೌಲಾನಾ ಆಜಾದ್ ವಸತಿ ಶಾಲೆಗಳು. ಆಪ್ಷನ್ ಬಿ ಸಂತ ಶಿಶುನಾಳ ಶರೀಫರ ವಸತಿ ಶಾಲೆಗಳು. ಆಪ್ಷನ್ ಸಿ ಸರ್ ಸೈಯದ್ ಅಹಮದ್ ಖಾನ್ ವಸತಿ ಶಾಲೆಗಳು. ಆಪ್ಷನ್ ಡಿ ಬಸವೇಶ್ವರ ವಸತಿ ಶಾಲೆಗಳು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಂತ ಶಿಶುನಾಳ ಶರೀಫರ ವಸತಿ ಶಾಲೆಗಳು.
ಸೊ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗಾಗಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕ ಸರ್ಕಾರ 2025 ಮತ್ತು 26ನೇ ಸಾಲಿನಲ್ಲಿ 10 ಹೊಸ CBSE ಪಠ್ಯಕ್ರಮದ ವಸತಿ ಶಾಲೆಗಳನ್ನ ಆರಂಭಿಸಿದ್ದಾರೆ. ಸೊ ಅದು ಕೂಡ ಸಂತ ಶಿಶುನಾಳ ಶರೀಫರ ಹೆಸರಿನಲ್ಲಿ 10 ಹೊಸ CBSE ಶಾಲೆಗಳನ್ನ ಆರಂಭಿಸಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, ಇದು ಕ್ವಶನ್ಸ್ ಮುಂದೆ ಬರುವಂಥ ಎಕ್ಸಾಮಲ್ಲಿ ಕ್ವಶನ್ ಅಪಿಯರ್ ಆಗ್ಬೋದು. ಸೊ ಕೇರ್ಫುಲ್ಲಾಗಿ ಇದನ್ನು ನಾವು ಸ್ಟಡಿ ಮಾಡ್ತಾ ಹೋಗಬೇಕಾಗುತ್ತೆ. ಪ್ರಶ್ನೆ ಸಂಖ್ಯೆ 6. ಕರ್ನಾಟಕ ಸರ್ಕಾರವು 2026ರ ಬಜೆಟ್ನಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಗುರುತಿಸಲು ಘೋಷಿಸಿದ ಹೊಸ ವ್ಯವಸ್ಥೆ ಯಾವುದು? ಆಪ್ಷನ್ ಎ ಬಯೋಮೆಟ್ರಿಕ್ ಹಾಜರಾತಿ ಯಂತ್ರ. ಆಪ್ಷನ್ ಬಿ AI ಆಧಾರಿತ ಮುಖ ಗುರುತಿಸುವಿಕೆ ಮೀನ್ಸ್ ಫೇಶಿಯಲ್ ರೆಕಗ್ನಿಷನ್ ಸಾಫ್ಟ್ವೇರ್. ಆಪ್ಷನ್ ಸಿ RFID ಕಾರ್ಡ್ಗಳು. ಆಪ್ಷನ್ ಡಿ ಹಾಜರಾತಿ ರಿಜಿಸ್ಟರನ್ನು ಡಿಜಿಟಲೀಕರಣ ಮಾಡುವುದು. ಸರಿಯಾದ ಉತ್ತರ AI ಆಧಾರಿತ ಮುಖ ಗುರುತಿಸುವಿಕೆ ಫೇಶಿಯಲ್ ರೆಕಗ್ನಿಷನ್ ಸಾಫ್ಟ್ವೇರ್. ಸೊ ಇಲ್ಲಿ 2026ನೇ ಸಾಲಿನ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಎಲ್ಲ ಅಂಗನವಾಡಿಗಳು, ಶಾಲೆಗಳು, ಕಾಲೇಜುಗಳು ಹಾಗೆ ವಸತಿ ನಿಲಯಗಳಲ್ಲಿ ಅಟೆಂಡೆನ್ಸ್ ತಗೊಳ್ಳೋ ಅಂಥದಕ್ಕೆ AI ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದಕ್ಕೆ ಘೋಷಿಸಿದ್ದಾರೆ. ಸೊ ಇದು ಕೂಡ ಕ್ವಶನ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಸೊ ಮರಿಬಾರ್ದು, AI ಆಧಾರಿತ ಮುಖ ಗುರುತಿಸುವಿಕೆ ಅಟೆಂಡೆನ್ಸ್ ತಗೊಳ್ಳೋದನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಪ್ರಶ್ನೆ ಸಂಖ್ಯೆ 7. SSB ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಯ ಕುಟುಂಬದ ವಾರ್ಷಿಕ ಆದಾಯದ ಮಿತಿ ಎಷ್ಟು? ಆಪ್ಷನ್ ಎ 1 ಲಕ್ಷ, ಆಪ್ಷನ್ ಬಿ 2 ಲಕ್ಷ, ಆಪ್ಷನ್ ಸಿ 2.5 ಲಕ್ಷ, ಆಪ್ಷನ್ ಡಿ 3 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 2.5 ಲಕ್ಷ. ಈ SSB ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಯೋಜನೆ ಇದೆಯಲ್ಲ, ಇದು ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುತ್ತೆ. ಈ ಯೋಜನೆ ಅಡಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿ ಕರ್ನಾಟಕದ ನಿವಾಸಿಯಾಗಿದ್ದು ಅವರ ಕುಟುಂಬದ ಆದಾಯದ ಮಿತಿ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಸೊ ಅಂಥವರು ಈ ವಿದ್ಯಾರ್ಥಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಪ್ರಶ್ನೆ ಸಂಖ್ಯೆ 8. ಕರ್ನಾಟಕ ಸರ್ಕಾರವು 2025-30ರ ಅವಧಿಗೆ ಘೋಷಿಸಿದ ಹೊಸ ಸ್ಟಾರ್ಟಪ್ ನೀತಿಯಡಿ ಡೀಪ್ ಟೆಕ್ ಸ್ಟಾರ್ಟಪ್ಗಳಿಗಾಗಿ ಪ್ರಾರಂಭಿಸಿರುವ ಎಲಿವೇಟ್ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಎಷ್ಟು ಅನುದಾನ ಮೀಸಲಿಡಲಾಗಿದೆ? ಆಪ್ಷನ್ ಎ 75 ಕೋಟಿ, ಆಪ್ಷನ್ ಬಿ 100 ಕೋಟಿ, ಆಪ್ಷನ್ ಸಿ 150 ಕೋಟಿ, ಆಪ್ಷನ್ ಡಿ 200 ಕೋಟಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 150 ಕೋಟಿ. ಸೊ ಡೀಪ್ ಟೆಕ್ ಸ್ಟಾರ್ಟಪ್ಗಳಿಗೆ ಆರ್ಥಿಕ ನೆರವು ನೀಡಲು ಕರ್ನಾಟಕ ಸರ್ಕಾರ ಸುಮಾರು 150 ಕೋಟಿ ರುನ ಮೀಸಲಿರಿಸಿದೆ. ಎಲಿವೇಟ್ ನೆಕ್ಸ್ಟ್ ಎನ್ನುವಂಥ ಕಾರ್ಯಕ್ರಮನ ಪ್ರಾರಂಭಿಸಿದೆ. ಸೊ ಈ ಕಾರ್ಯಕ್ರಮದಡಿ ಪ್ರತಿ ಸ್ಟಾರ್ಟಪ್ಗಳಿಗೆ 1 ಕೋಟಿ ರುವರೆಗೆ ಅನುದಾನ ನೀಡುತ್ತೆ ಕರ್ನಾಟಕ ಸರ್ಕಾರ. ಪ್ರಶ್ನೆ ಸಂಖ್ಯೆ 9. ಬಿಹೈಂಡ್ ಬೆಂಗಳೂರು ಕ್ಲಸ್ಟರ್ ಸೀಡ್ ಫಂಡ್ನ ಒಟ್ಟು ಮೊತ್ತ ಎಷ್ಟು? ಆಪ್ಷನ್ ಎ 50 ಕೋಟಿ, ಆಪ್ಷನ್ ಬಿ 75 ಕೋಟಿ, ಆಪ್ಷನ್ ಸಿ 100 ಕೋಟಿ, ಆಪ್ಷನ್ ಡಿ 150 ಕೋಟಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 75 ಕೋಟಿ. ಬೆಂಗಳೂರಿನಿಂದ ಹೊರಗಡೆ ಪ್ರದೇಶಗಳಲ್ಲಿ ಸ್ಟಾರ್ಟಪ್ಗಳನ್ನು ಉತ್ತೇಜಿಸಲು ಸುಮಾರು 75 ಕೋಟಿಯ ಬಿಹೈಂಡ್ ಬೆಂಗಳೂರು ಕ್ಲಸ್ಟರ್ ಸೀಡ್ ಫಂಡ್ ಅಂತ ಕರ್ನಾಟಕ ಸರ್ಕಾರ ಸ್ಥಾಪಿಸಿದೆ. ಮೈಸೂರು, ಮಂಗಳೂರು ಮತ್ತು ಹುಬ್ಬಳ್ಳಿ, ಧಾರವಾಡಗಳಲ್ಲಿ ಮೊದಲ ಹಂತದ ಪ್ರಾಯೋಗಿಕ ಅನುಷ್ಠಾನ ಮಾಡ್ತಾ ಇದೆ. ಸೊ ವೆರಿ ಇಂಪಾರ್ಟೆಂಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಬಂದಿರೋಂಥ ಕ್ವಶನ್ ಮತ್ತು ಇವೆರಡೂ ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇನ್ ದ ಫರ್ದರ್ ಎಕ್ಸಾಮ್ಸ್. ಪ್ರಶ್ನೆ ಸಂಖ್ಯೆ 10. 2026-27ನೇ ಸಾಲಿನ ಬಜೆಟ್ನಲ್ಲಿ ಅನ್ನಭಾಗ್ಯ ಯೋಜನೆಯ ಹೆಚ್ಚುವರಿ 5 kg ಅಕ್ಕಿಯ ಬದಲಾಗಿ ಘೋಷಿಸಲಾದ ಇಂದಿರಾ ಆಹಾರ ಕಿಟ್ನಲ್ಲಿ ಏನಿರುತ್ತದೆ? ಆಪ್ಷನ್ ಎ ಗೋಧಿ ಸಕ್ಕರೆ ಉಪ್ಪು, ಆಪ್ಷನ್ ಬಿ ತೊಗರಿಬೇಳೆ ಸಕ್ಕರೆ ಉಪ್ಪು ಅಡುಗೆ ಎಣ್ಣೆ, ಆಪ್ಷನ್ ಸಿ ಬೇಳೆಕಾಳು ಹಾಲು ಪುಡಿ ಖಾದ್ಯ ಎಣ್ಣೆ, ಆಪ್ಷನ್ ಡಿ ಅಕ್ಕಿ ಗೋಧಿ ರಾಗಿ. ಸರಿಯಾದ ಉತ್ತರ ಆಪ್ಷನ್ ಬಿ ತೊಗರಿಬೇಳೆ ಸಕ್ಕರೆ ಉಪ್ಪು ಅಡುಗೆ ಎಣ್ಣೆ. ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಡಿ ನೀಡುತ್ತಿದ್ದ ಹೆಚ್ಚುವರಿ 5 kg ಅಕ್ಕಿ ಬದಲಿಗೆ ಸುಮಾರು 6200 ಕೋಟಿಯ ವೆಚ್ಚದಲ್ಲಿ ತೊಗರಿಬೇಳೆ ಸಕ್ಕರೆ ಉಪ್ಪು ಅಡುಗೆ ಎಣ್ಣೆ ಒಳಗೊಂಡಿರೋಂಥ ಇಂದಿರಾ ಆಹಾರ ಕಿಟ್ ಅನ್ನು ವಿತರಿಸಲು ನಿರ್ಧಾರ ಮಾಡಿದೆ. ಸೊ ಮೊನ್ನೆ ಬಜೆಟ್ನಲ್ಲೂ ಕೂಡ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್.
ಪಂಚಭಾಗ್ಯಗಳಲ್ಲಿ ಅನ್ನಭಾಗ್ಯನೂ ಒಂದಿದೆ. ಸೊ ಅದರಲ್ಲಿ 5 kg ಅಕ್ಕಿ ಬದಲಾಗಿ ತೊಗರಿಬೇಳೆ, ಸಕ್ಕರೆ, ಉಪ್ಪು, ಅಡುಗೆ ಎಣ್ಣೆನ ವಿತರಣೆ ಮಾಡ್ತಿದ್ದಾರೆ. ಪ್ರಶ್ನೆ ಸಂಖ್ಯೆ 11. ಕರ್ನಾಟಕ ಸರ್ಕಾರ ವೈದ್ಯಕೀಯ ಶಿಕ್ಷಣ ಇಲಾಖೆಯು 2026ರ ಜನವರಿಯಲ್ಲಿ ತನ್ನ ಎಲ್ಲ ಡಾಕ್ಟರ್ಸ್, ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಕಡ್ಡಾಯಗೊಳಿಸಿರುವುದು ಯಾವುದು? ಆಪ್ಷನ್ ಎ ಆನ್ಲೈನ್ ಹಾಜರಾತಿ, ಆಪ್ಷನ್ ಬಿ ವಾರ್ಷಿಕ ಆರೋಗ್ಯ ತಪಾಸಣೆ, ಆಪ್ಷನ್ ಸಿ ಟರ್ಮ್ ಇನ್ಶೂರೆನ್ಸ್, ಆಪ್ಷನ್ ಡಿ ಸೇವಾ ಅವಧಿ ವಿಸ್ತರಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಟರ್ಮ್ ಇನ್ಶೂರೆನ್ಸ್. ಏನಕ್ಕೆ ಟರ್ಮ್ ಇನ್ಶೂರೆನ್ಸ್ ಮಾಡಿದ್ದಾರೆ ಅಂದರೆ, ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆ ಸಚಿವ ಶರಣಪ್ರಕಾಶ ಪಾಟೀಲ್ ಅವರು ಅಧಿಕಾರಿಯೊಬ್ಬರ ಕುಟುಂಬಕ್ಕೆ ವಿಮೆ ಸಮಸ್ಯೆಯಾದ ಹಿನ್ನೆಲೆಯಲ್ಲಿ ಇಲಾಖೆ ಎಲ್ಲ ವೈದ್ಯರು, ಅಧಿಕಾರಿಗಳು, ಸಿಬ್ಬಂದಿಗೆ ಟರ್ಮ್ ಇನ್ಶೂರೆನ್ಸ್ನ ಕಡ್ಡಾಯಗೊಳಿಸಿ ಅಂತ ಆದೇಶ ಹೊರಡಿಸಿದ್ದಾರೆ. ಸೊ ಇದು ಪ್ರೊಬಬ್ಲಿ ಕ್ವಶನ್ನು ಅಪಿಯರ್ ಆಗ್ಬೋದು. ಇದನ್ನು ನೋಡಿಕೊಂಡು ಹೋಗಬೇಕಾಗುತ್ತೆ. ಪ್ರಶ್ನೆ ಸಂಖ್ಯೆ 12. ಇಲ್ಲಿ 11 ಅಂತ ಮೆನ್ಷನ್ ಆಗಿದೆ. 12. ಕರ್ನಾಟಕ ಬಜೆಟ್ನ 2025-26ರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆದಾಯವನ್ನು ಹೆಚ್ಚಿಸಲು ಘೋಷಿಸಲಾದ ಹೊಸ ಯೋಜನೆ ಯಾವುದು? ಆಪ್ಷನ್ ಎ ಕೃಷಿ ಭಾಗ್ಯ 2.0, ಆಪ್ಷನ್ ಬಿ ರೈತ ಸಮೃದ್ಧಿ ಯೋಜನೆ, ಆಪ್ಷನ್ ಸಿ ರೈತ ಸಿರಿ ಯೋಜನೆ, ಆಪ್ಷನ್ ಡಿ ಕೃಷಿ ಸಂಜೀವಿನಿ ಯೋಜನೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ರೈತ ಸಮೃದ್ಧಿ ಯೋಜನೆ. ಇಲ್ಲಿ ಕೊಟ್ಟಿರೋವಂಥ ಆಪ್ಷನ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಇವಕ್ಕೂ ಕೂಡ ನೀವು ಸರ್ಚ್ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ. ಇದು ಏನಕ್ಕೆ ರೈತ ಸಮೃದ್ಧಿ ಯೋಜನೆ ಮಾಡಿದ್ದಾರೆ ಅಂತಂದರೆ, ಈ ಯೋಜನೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೃಷಿ ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಉತ್ತಮ ಮಾರುಕಟ್ಟೆ ಸಂಪರ್ಕ ಕಲ್ಪಿಸೋದಕ್ಕೋಸ್ಕರ ಮಾಡಿದ್ದಾರೆ. ಅವರ ವಾರ್ಷಿಕ ಆದಾಯವನ್ನು ಹೆಚ್ಚು ಮಾಡುವಂಥ ಗುರಿಯೊಂದು ಹೊಂದಿದೆ. ಸೊ ಹಾಗಾಗಿ 2025-26 ಬಜೆಟ್ನಲ್ಲಿ ಇದಕ್ಕೆ ವಿಶೇಷ ಒತ್ತನ್ನು ನೀಡಲಾಗಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಎಕ್ಸಾಮ್ನಲ್ಲಿ ಬರ್ಬೋದಾದಂಥ ಎಲ್ಲ ಸೂಚನೆಗಳು ಕೂಡ ಇದೆ. ಹಾಗಾಗಿ ತಪ್ಪದಲೇ ಇದನ್ನು ಓದ್ಕೊಂಡು ಹೋಗಿ. ಆ್ಯಂಡ್ ಕೃಷಿ ಭಾಗ್ಯ ಯೋಜನೆ, ರೈತ ಸಮೃದ್ಧಿ ಯೋಜನೆ, ರೈತ ಸಿರಿ, ಕೃಷಿ ಸಂಜೀವಿನಿ, ಈ 4 ಆಪ್ಷನ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ಇವಕ್ಕೂ ಕೂಡ ಒಂದು ಶಾರ್ಟ್ ನೋಟ್ಸ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ರಾಜ್ಯದಾದ್ಯಂತ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು 2025-26ರಲ್ಲಿ ಎಷ್ಟು ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆರೆಯಲು ನಿರ್ಧರಿಸಲಾಗಿದೆ? ಆಪ್ಷನ್ ಎ 250 ಶಾಲೆಗಳು, ಆಪ್ಷನ್ ಬಿ 400 ಶಾಲೆಗಳು, ಆಪ್ಷನ್ ಸಿ 500 ಶಾಲೆಗಳು, ಆಪ್ಷನ್ ಡಿ 1000 ಶಾಲೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 500 ಶಾಲೆಗಳು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ನೆರವಿನೊಂದಿಗೆ 2500 ಕೋಟಿ ವೆಚ್ಚದಲ್ಲಿ 500 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಕರ್ನಾಟಕದಲ್ಲಿ ಪ್ರಾರಂಭಿಸಲಾಗ್ತಾ ಇದೆ. ಇದು ಪ್ರಿ KGಯಿಂದ 12ನೇ ತರಗತಿವರೆಗೆ ಒಂದೇ ಸೂರಿನಡಿ ಶಿಕ್ಷಣ ನೀಡುವಂಥ ಉದ್ದೇಶ ಹೊಂದಿದೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ನಾವು ನೋಡ್ಕೋಬೇಕು. ಪ್ರಶ್ನೆ ಸಂಖ್ಯೆ 14. KIADB ಕೈಗಾರಿಕಾ ಜಮೀನು ಹಂಚಿಕೆಯಲ್ಲಿ ಹಿಂದುಳಿದ ವರ್ಗಗಳ ಉದ್ಯಮಿಗಳಿಗೆ ಪ್ರವರ್ಗ 1, 2A, 2B 2025-26ರಿಂದ ಎಷ್ಟು ಶೇಕಡಾ ಮೀಸಲಾತಿಯನ್ನು ಘೋಷಿಸಲಾಗಿದೆ? ಆಪ್ಷನ್ ಎ 10% ಮೀಸಲಾತಿ, ಆಪ್ಷನ್ ಬಿ ಶೇಕಡಾ 15% ಮೀಸಲಾತಿ, ಆಪ್ಷನ್ ಸಿ ಶೇಕಡಾ 20% ಮೀಸಲಾತಿ, ಆಪ್ಷನ್ ಡಿ ಶೇಕಡಾ 25% ಮೀಸಲಾತಿ. ಸರಿಯಾದ ಉತ್ತರ ಶೇಕಡಾ 20% ಮೀಸಲಾತಿ. ಸೊ ಇಲ್ಲಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ಯಮಿಗಳನ್ನು ಪ್ರೋತ್ಸಾಹಿಸಲು ಕರ್ನಾಟಕ ಸರ್ಕಾರ ಕೈಗಾರಿಕಾ ಪ್ಲಾಟ್ಗಳ ಹಂಚಿಕೆಯಲ್ಲಿ ಹಿಂದುಳಿದ ವರ್ಗಗಳಿಗೆ 20% ಮೀಸಲಾತಿ ನೀಡಿದೆ. ಹಣ ಪಾವತಿಸಲು 1 ವರ್ಷದ ಅವಧಿ ಕೂಡ ನೀಡಲಾಗಿದೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಪ್ರಶ್ನೆ ಸಂಖ್ಯೆ 15 ತುಂಬ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕರ್ನಾಟಕ ಸರ್ಕಾರಿ ನೌಕರರಿಗೆ ಮತ್ತು ಅವರ ಅವಲಂಬಿತರಿಗೆ ನಗದು ರಹಿತ ಚಿಕಿತ್ಸೆ ನೀಡಲು 2025ರಲ್ಲಿ ಪರಿಷ್ಕರಿಸಲಾದ ಆರೋಗ್ಯ ವಿಮಾ ಯೋಜನೆ ಯಾವುದು? ಆಪ್ಷನ್ ಎ ಜ್ಯೋತಿ ಸಂಜೀವಿನಿ ಯೋಜನೆ, ಆಪ್ಷನ್ ಬಿ ಆಯುಷ್ಮಾನ್ ಭಾರತ್ ಕರ್ನಾಟಕ, ಆಪ್ಷನ್ ಸಿ ಯಶಸ್ವಿನಿ ಯೋಜನೆ, ಆಪ್ಷನ್ ಡಿ ಆರೋಗ್ಯ ಕವಚ ಯೋಜನೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಜ್ಯೋತಿ ಸಂಜೀವಿನಿ ಯೋಜನೆ. ಈ ಯೋಜನೆ ಯಾರಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂದರೆ ಓನ್ಲಿ ಫಾರ್ ಕರ್ನಾಟಕ ಗೌರ್ನಮೆಂಟ್ ಎಂಪ್ಲಾಯೀಸ್. ಅದು 2025 ಮತ್ತು 26ರಲ್ಲಿ ಮುಂಚೆ ಇದ್ದಂತಹ ಆರೋಗ್ಯ ವಿಮೆನ ತೆಗ್ದು ಈ 2026ರಲ್ಲಿ ಈ ಜ್ಯೋತಿ ಸಂಜೀವಿನಿ ಯೋಜನಾ ಸರ್ಕಾರಿ ಆಸ್ಪತ್ರೆ ಅಥವಾ ಕೆಲವು ಪ್ರೈವೇಟ್ ಹಾಸ್ಪಿಟಲ್ಗಳು ಕೂಡ ನೋಂದಾಯಿಸ್ಕೊಂಡು ಅಲ್ಲಿ ಏನಾದರೂ
ಗಂಭೀರ ಕಾಯಿಲೆಗಳು ಏನಾದರೂ ಚಿಕಿತ್ಸೆ ಇದ್ದರೆ ಸಂಪೂರ್ಣ ನಗದು ರಹಿತ ವ್ಯವಸ್ಥೆನ ಜಾರಿ ಮಾಡಲಾಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್, ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 16 ತುಂಬ ವೆರಿ ಇಂಪಾರ್ಟೆಂಟ್ ಕ್ವಶನ್. 2025 ಮತ್ತು 26ನೇ ಸಾಲಿನಲ್ಲಿ ಕರ್ನಾಟಕದ 5 ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆಗಾಗಿ ಬಜೆಟ್ನಲ್ಲಿ ಒಟ್ಟು ಎಷ್ಟು ಹಣವನ್ನು ಮೀಸಲಿಡಲಾಗಿದೆ? ಆಪ್ಷನ್ ಎ 45,000 ಕೋಟಿ, ಆಪ್ಷನ್ ಬಿ 51,034 ಕೋಟಿ, ಆಪ್ಷನ್ ಸಿ 60,000 ಕೋಟಿ, ಆಪ್ಷನ್ ಡಿ 30,000 ಕೋಟಿ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ 51,034 ಕೋಟಿ. ಸೊ ಇಲ್ಲಿ ಪಂಚಭಾಗ್ಯಗಳು, ಕರ್ನಾಟಕದ ಪಂಚಭಾಗ್ಯಗಳು ತುಂಬ ಫೇಮಸ್ ಆಗಿವೆ. ಇದ್ರ ಮೇಲೆ ಕ್ವಶನ್ಸ್ ಕೂಡ ರೈಸ್ ಆಗಿವೆ VAOನಲ್ಲಿ ಮತ್ತು PDOನಲ್ಲಿ. ಸೊ ಮುಂದೂ ಕೂಡ ರೈಸ್ ಆಗ್ಬೋದು. ಹಾಗಾಗಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಮತ್ತು ಯುವನಿಧಿ 5 ಪಂಚಭಾಗ್ಯಗಳು ಏನಿದ್ದಾವೆ ಅವುಗಳ ಯೋಜನೆಗಳ ಸುಗಮ ಅನುಷ್ಠಾನಕ್ಕಾಗಿ ರಾಜ್ಯ ಸರ್ಕಾರ ಸುಮಾರು 51,000 ಕೋಟಿಗೂ ಅಧಿಕ ಮೊತ್ತನ ಮೀಸಲಿಟ್ಟು 2026ರವರೆಗೂ ಅವುಗಳ ನಿರಂತರ ಅಂದರೆ ಎಲ್ಲೂ ಕೂಡ ಸ್ಟಾಪ್ ಆಗ್ದಂಗೆ ನಡೆಸ್ಕೊಂಡು ಹೋಗ್ತಾ ಇದೆ. ಸೊ ಹಾಗಾಗಿ ಈ ವರ್ಷ 51,034 ಕೋಟಿ ರೂಪಾಯಿನ ಮೀಸಲಿಡಲಾಗಿದೆ ಈ ಪಂಚಭಾಗ್ಯಗಳಿಗಾಗಿ. ಇವಿಷ್ಟು ಕೂಡ ಈ ವರ್ಷ 2025 ಮತ್ತು 26ರಲ್ಲಿ ಬಂದಂತಹ ಕರ್ನಾಟಕ ಸರ್ಕಾರ ಅನುಷ್ಠಾನ ಮಾಡಿರೋ ಅಂಥ ಎಲ್ಲ ಸರ್ಕಾರಿ ಯೋಜನೆಗಳು, ಸ್ಕೀಮ್ಸ್ಗಳನ್ನು ಆದಷ್ಟು ಕಮ್ಮಿ ಅವಧಿನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ 15 ಕ್ವಶನಲ್ಲಿ ಮಿನಿಮಮ್ ಅಂದರೂ 12 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ಇವನ್ನ ನೀವು ಒಂದು ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳೋದಾಗಲಿ ಮಾಡಬೇಕು. ಆವಾಗವಾಗ ರಿವಿಷನ್ ಮಾಡ್ತೀರಿ. ಕರೆಂಟ್ ಅಫೇರ್ಸಲ್ಲಿ ಇದನ್ನು ಅದ್ರ ಜೊತೆಗೇ ಕ್ಲಿಯರ್ ಮಾಡ್ಕೊತಾ ಹೋಗಿ. ಇಟ್ ವಿಲ್ ಬಿ ವೆರಿ ಈಸಿ. ಸೊ ಧನ್ಯವಾದಗಳು. ಶುಭವಾಗಲಿ.